ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ನಾನು ಹೇಗೆ ವಾಷಿಂಗ್ ಮಿಷಿನನ್ನು ಕ್ಲೀನ್ ಮಾಡ್ಕೊಳ್ತೀನಿ, ಸೊ ಅದರ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇದ್ದೇ ಇರುತ್ತೆ. ಬಟ್ಟೆ ವಾಶ್ ಮಾಡ್ತೀರಾ, ತೆಗಿತೀರಾ. ಕೆಲವ್ರ ಮನೇಲಿ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದೇ ಇಲ್ಲ. ಇಲ್ಲಾಂದರೆ ನೀವೇನಾದ್ರು ನಾರ್ಮಲ್ ಸರ್ಫ್ ಪೌಡರ್ ಎಲ್ಲ ಹಾಕಿ ವಾಶ್ ಮಾಡ್ತೀರಾ. ಈ ಥರ ಮಾಡೋದ್ರಿಂದ ನಿಮ್ಮ ವಾಷಿಂಗ್ ಮಿಷಿನ್ ಅನ್ನೋದು ಕ್ಲೀನ್ ಆಗಲ್ಲ. ಸೊ ಇದು ನಾನು ಸ್ಕೇಲ್ ಗ್ಲೋ ಅಂತ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋಕ್ಕಂತಲೇ ಇರೋವಂಥ ಪೌಡರು. ಇಲ್ಲಿ LG ಬ್ರ್ಯಾಂಡ್ ಇದು ನೀವು ಫ್ರಂಟ್ ಲೋಡು ಎರಡಕ್ಕೆ ಕೂಡ ನೀವು ಇದನ್ನು ಯೂಸ್ ಮಾಡಬಹುದು. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿಕೊಂಡು ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಇವಾಗ ಕಟ್ ಮಾಡಿ ನಾನು ಫುಲ್ ಆಗುವಷ್ಟು ನಾನು ಇದನ್ನು ಹಾಕ್ತೀನಿ. ಅಂದರೆ ಇದು ಹೇಗೆ ಯೂಸ್ ಮಾಡಬೇಕು ಎಲ್ಲವೂ ಕೂಡ ಅದು ಬ್ಯಾಕ್ ಸೈಡಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಯೂಸ್ ಮಾಡಿ. ಏನಿಲ್ಲ, ಕಟ್ ಮಾಡ್ಬೋದು, ಆಮೇಲೆ ಫುಲ್ಲಾಗಿ ಹಾಕ್ಕೋಬೇಕಷ್ಟೆ. ಹಾಗೆ ಇವಾಗ ನಾನು ಕಂಪ್ಲೀಟಾಗಿ ಹಾಕಿದ್ದೀನಿ. ಹಾಗೆ ಇವಾಗ ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿಬಿಟ್ಟು ಇವಾಗ ನಾನು ಟಬ್ ಕ್ಲೀನಿಂಗಿಗೆ ಹಾಕ್ತೀನಿ. ವಾಟರ್ ಲೆವೆಲ್ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನೊಂದು 4ಗೆ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಟಬ್ ಕ್ಲೀನಿಂಗ್ ಆಪ್ಷನಿಗೆ ಹಾಕ್ತೀನಿ. ನಾನು ಎಷ್ಟು ಗಂಟೆ ತೊಗೊಳುತ್ತೆ ನೋಡೋಣ. ನೋಡಿ, 1 hour 15 minutes ತೊಗೊಳುತ್ತೆ. ಇವಾಗ ಸ್ಟಾರ್ಟಿಗೆ ಕೊಟ್ಬಿಡೋಣ. ಹಾಗೆ 1 hour 15 minutes ಇದು ಫುಲ್ಲು ಟಬ್ಬೆಲ್ಲ ಕ್ಲೀನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಇವಾಗ ನೀರು ಕೂಡ ಬಂದಿದೆ. ತುಂಬ ಜನರ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀರಾ, ಬಟ್ ಹೆಚ್ಚಿನವರು ಕ್ಲೀನ್ ಮಾಡೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಈ ಥರ ಮಾಡೋದ್ರಿಂದ ಏನಾಗುತ್ತಂದರೆ ನಿಮ್ಮ ವಾಷಿಂಗ್ ಮಿಷಿನ್ ಬೇಗ ಹಾಳಾಗಿಬಿಡುತ್ತೆ. ಹಾಗೆ ತುಂಬ ಟೈಮ್ ನೀವು ವಾಷಿಂಗ್ ಮಿಷಿನ್ ಯೂಸ್ ಮಾಡೋಕ್ಕಾಗಲ್ಲ. ಮತ್ತೇನೆಂದರೆ ಪದೇ ಪದೇ ಅದು ಏನಾದರೂ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಒಂದು ಸತಿ ನೀವು ವಾಷಿಂಗ್ ಮಿಷಿನ್ ಏನಾದರೂ ಪ್ರಾಬ್ಲಮ್ ಆಯಿತು, ನೀವು ರಿಪೇರಿಯವ್ರನ್ನ ಕರೆಸಿದ್ರಿ ಅಂದರೆ 2000 ಮೇಲೇ ಆಗುತ್ತೆ. ಅವ್ರ ಚಾರ್ಜು, ಅವ್ರು ಮಾಡಿರೋದು ಕೆಲಸ ಎಲ್ಲ ಸೇರಿ ಅಷ್ಟಾಗುತ್ತೆ, ತುಂಬಾ ಆಗುತ್ತೆ. ಸೊ ಹಾಗಾಗಿ ಈ ಥರ ನೀವು 6 monthsಗೊಂದ್ಸಲ ಈ ಒಂದು ಪೌಡರನ್ನು ಹಾಕಿಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ವಾಷಿಂಗ್ ಮಿಷಿನು ನೀಟಾಗಿರುತ್ತೆ. ಹಾಗೆ ಬೇಗ ಹಾಳಾಗೋದಿಲ್ಲ. ತುಂಬ ಟೈಮ್ ನೀವು ವಾಷಿಂಗ್ ಮಿಷಿನನ್ನು ಯೂಸ್ ಮಾಡ್ಬೋದು. ಹಾಗೆ ನೋಡ್ತಾ ಇರ್ಬೋದು, ಇವಾಗ 28 minutes ಇನ್ನು ಉಳಿದಿದೆ. ಅಷ್ಟೊತ್ತಿಗೆ ನೀರೆಲ್ಲ ಅದು ಹೋಗಿ ಇವಾಗ ರಿನ್ಸ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು. ಹಾಗೆ ಇವಾಗ ಆಲ್ಮೋಸ್ಟ್ ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಆಗಿದೆ ಕಂಪ್ಲೀಟಾಗಿ. ಇವಾಗ ನಾನೊಂದು ಕ್ಲೀನ್ ಆಗಿರೋ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ತೀನಿ. ಸೈಡೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ವಾಷಿಂಗ್ ಮಿಷಿನು ಕ್ಲೀನಾಗಿರುತ್ತೆ, ಬಟ್ಟೆನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ಹೇಗೆ ವಾಷಿಂಗ್ ಮಿಷಿನನ್ನು ಒಂದು 6 ತಿಂಗಳಿಗೆ ಈ ಥರ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ. ಆ ಟಿಪ್ಪನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ಕೂಡ ಇದು ಆನ್ಲೈನಲ್ಲಿ ಬೈ ಮಾಡ್ಬೋದು, ಆಫರೆಲ್ಲ ಇರುತ್ತೆ. ಅವಾಗ ತೊಗೊಂಡು ಯೂಸ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.